ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿರೋ ಈ ಬುಕ್ನ ನನ್ನ ಹೈಸ್ಕೂಲ್ ಟೀಚರ್ ನನಗೆ ಬೆಳಗಾವಿಯಿಂದ ಕಳಿಸ್ಕೊಟ್ಟಿದ್ದಾರೆ. ಈ ಬುಕ್ನ ಅವರೇ ಬರೆದಿರೋ ಬುಕ್ ಇದು. ಗಂಗಾದೇವಿ ಚಕ್ರಸಾಲಿ ಮ್ಯಾಮ್ ಅಂತ. ಇವರು 2011-12 ನನಗೆ ಸೋಷಿಯಲ್ ಟೀಚರ್ ಆಗಿ ವರ್ಕ್ ಮಾಡ್ತಾಯಿದ್ರು. ನಮ್ಮೂರು ತಗಚಕೆರೆ ಗೌರ್ಮೆಂಟ್ ಸ್ಕೂಲಲ್ಲಿ ನಮಗೆ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ನಮಗೆ ಕ್ಲಾಸ್ ತೊಗೋತಾಯಿದ್ರು. ಇವ್ರು ಬಂದು ಸ್ವಂತ ಬಾಗಲಕೋಟೆಯವರೇ. ಬಟ್ ಏನಂದರೆ ನಾವು ಓದೋ ಟೈಮಲ್ಲಿ ಇವರು ಸಮಾಜ ವಿಜ್ಞಾನ ಟೀಚರ್ ಆಗಿಬಿಟ್ಟು ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿತ್ತು ಇವ್ರ ಜೊತೆ ನಾನು 1-1.5 ವರ್ಷ ಅಷ್ಟೇ ಇದ್ದಿದ್ದು ಸ್ಟೂಡೆಂಟಾಗಿ. ಬಟ್ ಅಷ್ಟರಲ್ಲೇ ನಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಕ್ಲಾಸ್ ತೊಗೋತಾಯಿದ್ರು. ಇವ್ರು ನೋಡಿದ್ರೆ ತುಂಬ ಭಯ ಆಗ್ತಾಯಿತ್ತು ನನಗೆ. ಭಯ ಏನಕ್ಕಪ್ಪ ಆಗ್ತಿತ್ತು ಅಂದರೆ ಇವರು ಮಧ್ಯೆ ಜಾಸ್ತಿ ಕ್ವಶನ್ಗಳು ಕೇಳ್ತಾಯಿದ್ರು. ಬಟ್ ಅವ್ರು ಕೇಳಿದ ಎಲ್ಲ ಕ್ವಶನ್ಗೂ ನಾನು ಆನ್ಸರ್ ಮಾಡ್ತಾಯಿದ್ದೆ. ತುಂಬ ಸ್ಟ್ರಿಕ್ಟಾಗಿ ಕ್ಲಾಸ್ಗಳು ತೊಗೋತಾಯಿದ್ರು. ಅಷ್ಟೇ ಚೆನ್ನಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ತಿದ್ರು. ಆ ಥರ ಹೇಳ್ಕೊಟ್ಟಿದ್ದಕ್ಕೇ ನಮ್ಮದೆಲ್ಲ ಒಳ್ಳೊಳ್ಳೆ ಮಾರ್ಕ್ಸ್ಗಳು ಬಂತು SSLC ಎಕ್ಸಾಮಲ್ಲಿ. ಅವರು ಅಷ್ಟು ವರ್ಷ ಆದ್ರೂ ಇನ್ನೂ ನೆನೆಸ್ಕೋತಾರೆ. ಮೇ ಬಿ ನನ್ನ ಪ್ರಕಾರ ಅವ್ರಿಗೆ ಕಾಂಟ್ಯಾಕ್ಟ್ ಇರೋದು ನಾನು ಒಬ್ಬಳೇ ಅಂತ ಅಂದ್ಕೋತೀನಿ. ಬಟ್ ಗೊತ್ತಿಲ್ಲ. ಆದರೆ ನನಗನ್ಸೋ ಪ್ರಕಾರ ನಾನು ಒಬ್ಬಳೇ ಅನಿಸುತ್ತೆ ಈ ಊರಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಇರೋದು ಇನ್ನೂ. ನೋಡಿ, ಪೋಸ್ಟ್ ಮಾಸ್ಟರಲ್ಲಿ ಬೈಕಲ್ಲಿ ಬರ್ತಿದ್ದಾರೆ ಬುಕ್ ತೊಗೊಂಡು. ನಮ್ಮ ಮ್ಯಾಮ್ ಅಲ್ಲಿಂದ ಬುಕ್ನ ಪಾರ್ಸಲ್ ಕಳಿಸಿದ್ದು ಎಲ್ಲನೂ ನಾನು ನಿಮಗೆ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ. ಇದೇ ವಿಡಿಯೋದಲ್ಲಿ ಇದೆ ನೋಡಿ. ನಾನು ಕೆಳಗಡೆ ಹೋಗ್ತಿದ್ದೀನಿ ಇವಾಗ ಇಸ್ಕೊಂಡು ಬರೋಕ್ಕೆ ಅಂತ. ನಮ್ಮ ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ, ಇವರು ಬಾಗಲಕೋಟೆಯಿಂದ ನಮ್ಮ ಊರಿಗೆ ಬಂದಾಗ, ಫಸ್ಟು ಟ್ರಾನ್ಸ್ಫರ್ ಆಗಿ ಬಂದಾಗ ಇವ್ರಿಗೆ ನಮ್ಮ ವಾತಾವರಣಕ್ಕೂ ಅವ್ರ ವಾತಾವರಣಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ಬಟ್ ಇವರು ಆದ್ರೂ ತುಂಬ ಕಷ್ಟಪಟ್ಟರು. ನಮ್ಮೂರಲ್ಲೇ ಮನೆ ಮಾಡ್ಕೊಂಡಿದ್ರು, ಹಳ್ಳಿಲೇ ಮನೆ ಮಾಡ್ಕೊಂಡಿದ್ರು. ಸ್ವಲ್ಪ ದಿನ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟಪಟ್ಟರು. ಬಟ್ ಆ ಏಜಲ್ಲಿ ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ. ಅವ್ರ ಕಷ್ಟ ಇವಾಗ ನಮ್ಗೆ ಅರ್ಥ ಆಗ್ತೈತೆ. ಅವ್ರು ಯಾವ ಥರ ಕಷ್ಟಪಟ್ಟರು ಅಂತ ನಮ್ಗೆ ನಿಜವಾಗ್ಲೂ ಇವಾಗ ಅರ್ಥ ಆಗ್ತೈತೆ. ನೋಡಿ, ಪೋಸ್ಟ್ ಮ್ಯಾನ್ ಸರ್ ಬಂದರು ಬುಕ್ ತೊಗೊಂಡು. ಇವಾಗ ನಾನು ಸಿಗ್ನೇಚರ್ ಮಾಡ್ತಿದ್ದೀನಿ ನೋಡಿ ನಂದು. ನೋಡಿ, ಇದು ನಮ್ಮ ಮ್ಯಾಮ್ ನನಗೆ ಬೆಳಗಾವಿಯಿಂದ ಕಳಿಸಿರೋದು. ಅವ್ರ ಊರು ಬಂದು ಬಾಗಲಕೋಟೆ. ಬಟ್ ಅವರು ಟೀಚರಾಗಿ ವರ್ಕ್ ಮಾಡ್ತಿರೋದು ಬೆಳಗಾವಿ. ಅಲ್ಲಿಂದ ಕಳಿಸಿರೋದು ಇದನ್ನು. ಅಲ್ಲಿ ಪೋಸ್ಟ್ ಆಫೀಸಿಂದ ನನಗೆ ಕಳಿಸಿರೋದು ಬುಕ್ ಇದು. ಓಪನ್ ಮಾಡ್ತಿದ್ದೀನಿ ಇವಾಗ ನಾನು ಈ ಬುಕ್ನ. ಅವರು ತುಂಬ ಚೆನ್ನಾಗಿ ಕವಿತೆಗಳು ಬರೀತಾರೆ, ಕವನಗಳು ಮತ್ತು ಏನೇನೋ ಕತೆಗಳೆಲ್ಲ ಬರೀತಾರೆ. ನ್ಯೂಸ್ ಪೇಪರಲ್ಲಿ ಸುಭಾಷಿತ ಎಲ್ಲ ಆ್ಯಡ್ ಕೊಡ್ತಾ ಇರ್ತಾರೆ ಇವರು. ಅವ್ರು ಟೀಚರ್ ಆಗಿದ್ದಾಗ ಅವ್ರ ಕಷ್ಟ, ಅವ್ರು ಬರೀತಿದ್ದಿದ್ದು ಬುಕ್ಸ್ಗಳು ನಂಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಇವಾಗ ನಾನು ಕೂಡ ನ್ಯಾಷನಲ್ ಸರ್ವಿಸ್ ಸ್ಕೀಮಲ್ಲಿ ಟೀಚರ್ ಆದಮೇಲೆ ನನಗೂ ಅನ್ನಿಸ್ತು, ಹೌದು ಟೀಚರ್ ಕಷ್ಟ ಹಿಂಗೂ ಇರುತ್ತೆ, ಎಷ್ಟು ತಲೆ ಓಡಿಸ್ಬೋದು ಟೀಚರ್ ಆಗಿರೋರು ಅಂತ ಇವಾಗ ನನಗೆ ಅರ್ಥ ಆಗ್ತಾಯಿದೆ. ನೋಡಿ, ಓಪನ್ ಮಾಡಿದೆ. ಮನದಂಗಳದ ಮಲ್ಲಿಗೆ ಅಂತ ಕವಿತೆಗಳ ಬುಕ್ಕು. ಶ್ರೀಮತಿ ಗಂಗಾದೇವಿ ಚಕ್ರಸಾಲಿ ಇವರೇ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕಿ, ನಮ್ಮ ಮ್ಯಾಮ್ ಇವರು. ಓಪನ್ ಮಾಡ್ತಿದ್ದೀನಿ ನೋಡಿ. ಪ್ರೀತಿಯಿಂದ ಗಂಗಾ ಚಕ್ರಸಾಲಿ ಅಂತ ಅವ್ರ ಕೈಯಾರೆ ಬರೆದು ಕಳಿಸಿದರೆ ತುಂಬ ಇಷ್ಟ ಆಯಿತು. ಅವ್ರ ಹ್ಯಾಂಡ್ ರೈಟಿಂಗ್ ನೋಡೇ ತುಂಬ ವರ್ಷಗಳಾಗೋಗಿತ್ತು. ಈ ಬುಕ್ಕನ್ನು ಇವರು ಅವರ ತಂದೆಗೆ ಅರ್ಪಣೆ ಮಾಡಿದ್ದಾರೆ ನೋಡಿ. ನನ್ನ ಓದಿನ ಗೀಳಿಗೆ ಮತ್ತು ಶಿಸ್ತುಬದ್ಧ ಜೀವನಕ್ಕೆ ಮುನ್ನುಡಿ ಬರೆದ ಪೂಜ್ಯ ತಂದೆಯವರಾದ ದಿವಂಗತ ಸಂಗಪ್ಪ ಚಕ್ರಸಾಲಿ ಇವರಿಗೆ ಅದು ಅರ್ಪಣೆ ಮಾಡಿರೋದವರು ನಮ್ಮ ಮ್ಯಾಮು. ಓಪನ್ ಮಾಡಿದೆ ನೋಡಿ. ಮುನ್ನುಡಿ. ಮೊದಲ ಓದುಗನಾಗಿ ಕವಿತೆ ಬರೆಯುವುದೆಂದರೆ ಸಾಗರದಿ ಮುಳುಗಿ ತಡಕಾಡಿ ಹುಡುಕಾಡಿ ಮುತ್ತನ್ನು ಶೋಧಿಸಿದಂತೆ. ಅದು ನಿಜವಾಗ್ಲೂ ಹೌದು ಅಲ್ವಾ? ನೋಡಿ, ಇವರೇ ನಮ್ಮ ಮ್ಯಾಮು, ಗಂಗಾದೇವಿ ಚಕ್ರಸಾಲಿ ಮ್ಯಾಮ್ ಇವರನ್ನೇ. ನೋಡಿ, ಕವಿತೆ ಬರೆಯುವುದೆಂದರೆ ಸಾಗರದಿ ಮುಳುಗಿ ತಡಕಾಡಿ ಹುಡುಕಾಡಿ ಮುತ್ತನ್ನು ಶೋಧಿಸಿದಂತೆ. ಇಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಕವಿತೆ ಬರೆಯೋದು ಅಂದರೆ ಅಷ್ಟು ಸುಲಭ ಅಲ್ವಾ? ಎಲ್ಲದಕ್ಕೂ ಒಂದು ಅರ್ಥ ಅನ್ನೋದಿರಬೇಕು. ಯಾವುದೇ ಕವಿತೆ ಕವನ ಏನೇ ಬರೆದ್ರೂ ಅರ್ಥಗರ್ಭಿತವಾಗಿರಬೇಕು. ಸ್ಟಾರ್ಟಿಂಗಲ್ಲಿ 4 ಲೈನ್ಸ್ ನೋಡಿದ್ರೇ ನನಗೆ ತುಂಬ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ಇದರಿಂದ ಹೇಳೋದೇನೆಂದರೆ, ಮುಂದೆ ಗುರಿ ಹಿಂದೆ ಗುರು ಅನ್ನೋದು ಒಂದು ಗಾದೆನೇ ಇದೆ. ಅದನ್ನು ಯಾವತ್ತೂ ಮರಿಬಾರ್ದು. ನೋಡಿ, ತುಂಬ ವರ್ಷಗಳಾದಮೇಲೆ ನಮ್ಮ ಮ್ಯಾಮ್ ನನಗೆ ನಂಬರ್ ಸಿಕ್ತು. ಹೆಂಗೆ ಸಿಕ್ತು ಅಂತ ಗೊತ್ತಿಲ್ಲ, ಬಟ್ ನಂಬರ್ ಸಿಕ್ತು. ಬುಕ್ಸ್ ಕಳಿಸಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.